ಗಾಂಧೀಜಿಯವರನ್ನ ಹತ್ಯೆ ಮಾಡಿದವರಿಗೆ ಅವರ ಉದ್ದೇಶದಲ್ಲಿ ಸಫಲರಾಗಲು ಬಿಡಬಾರದು ಎಂದು ಮಹಾತ್ಮ ಗಾಂಧೀಜಿಯವರ ಮರಿ ಮೊಮ್ಮಗ ತುಷಾರ್ ಗಾಂಧಿ ಮಾತನಾಡಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಿಂದ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಅಕ್ಷರ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದ ನೇತೃತ್ವ ವಹಿಸಿ ಮಾತನಾಡಿದರು. ನಮ್ಮ ಸಮಾಜದಲ್ಲಿ ಪರಸ್ಪರ ದ್ವೇಷ, ಅನುಮಾನ ಜಾಸ್ತಿಯಾಗಿ ವಿಘಟನೆ ಹೆಚ್ಚಾಗ್ತಾ ಇದೆ. ಪ್ರಧಾನಮಂತ್ರಿ ಸೇರಿದಂತೆ ಎಲ್ಲರೂ ಈ ತರಹದ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ದ್ವೇಷವನ್ನು ದ್ವೇಷದಿಂದ ದೂರ ಮಾಡಲು ಸಾಧ್ಯವಿಲ್ಲ, ಅದನ್ನ ಪ್ರೀತಿಯಿಂದ ದೂರ ಮಾಡಬಹುದಾಗಿದೆ ಎಂದರು. ಸಮಾಜದಲ್ಲಿ ಸಹೋದರತ್ವ, ಪ್ರೇಮದ ಅಗತ್ಯವಿದೆ. ಪರಸ್ಪರರಲ್ಲಿ ನಂಬಿಕೆ ಮೂಡಬೇಕು. ಗಾಂಧೀಜಿ ಅವರು ಈ ದೇಶವನ್ನ ಒಂದಾಗಿಸಲು ಇಡೀ ಜೀವನ ಸವೆಸಿದರು. ಧರ್ಮ, ಜಾತಿ, ಭಾಷೆ, ಆರ್ಥಿಕ ಸ್ಥಾನಮಾನ ಎಲ್ಲದರ ಮೂಲಕ ನಮ್ಮನ್ನ ವಿಘಟಿಸಲಾಗ್ತಾ ಇದೆ. ದೊಡ್ಡ ಅಂತರ ಸೃಷ್ಟಿಸಲಾಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಭೇದ ಭಾವ ಮಾಡಲಾಗ್ತಾ ಇದೆ. ಸಮಾಜವನ್ನು ಒಗ್ಗೂಡಿಸಲು ಶ್ರಮಿಸಿದವರನ್ನ ನೆನೆಯುವ ತುರ್ತು ಅಗತ್ಯ ಈಗಿದೆ ಎಂದರು. ನಮ್ಮ ಭವಿಷ್ಯ ಸುಧಾರಿಸಬೇಕಾದರೆ ವರ್ತಮಾನದಲ್ಲಿ ಮಕ್ಕಳು, ಯುವಕರಿಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಬಸವಕುಮಾರ್ ಪಾಟೀಲ್ ಅವರು ಕೈಗೊಂಡಿರುವ ಅಕ್ಷರ ಜ್ಯೋತಿ ಯಾತ್ರೆ ಬಹಳ ಮಹತ್ವದ ಕಾರ್ಯಕ್ರಮವಾಗಿದೆ. ಬಹುತೇಕರು ನಗರಗಳನ್ನು ಕೇಂದ್ರೀಕರಿಸಿ ಕೆಲಸ ಮಾಡ್ತಾರೆ, ಆದರೆ ಗ್ರಾಮೀಣ ಭಾಗಗಳ ಕಡೆಗೆ ನೋಡುವುದಿಲ್ಲ. ಆದರೆ ಬಸವಕುಮಾರ್ ಅವರು ಗಡಿ ಭಾಗದ ಗ್ರಾಮೀಣ ಪ್ರದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಕೆಲಸ ಮಾಡಬೇಕಾದ ಅಗತ್ಯವಿದೆ. ಇಂದು ಸನ್ಮಾನಿತರಾದ ಸಾಧಕರಲ್ಲಿ ಬಹುತೇಕರು ಹಳ್ಳಿಗಳಲ್ಲಿ ಬದಲಾವಣೆಗಳನ್ನು ತಂದವರು ಎಂದು ತಿಳಿಸಿದರು. ಶಾಹೀನ್ ಶಿಕ್ಷಣ ಸಂಸ್ಥೆ ಸಮೂಹದ ಅಧ್ಯಕ್ಷ ಅಬ್ದುಲ್ ಖದೀರ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಬಸವಕುಮಾರ ಪಾಟೀಲ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸ್ತಾ ಇದ್ದಾರೆ. ಅಕ್ಷರ ಜ್ಯೋತಿ ಯಾತ್ರೆ ಮೂಲಕ ಗಡಿ ಭಾಗಗಳ ಶಾಲೆಗಳ ಫಲಿತಾಂಶ ಸುಧಾರಣೆಗೆ ಪ್ರಯತ್ನಿಸುತ್ತಿದ್ದಾರೆ. ಬಸವಣ್ಣ, ಮೆಹಬೂಬ್ ಗವಾನ್ ನಂತರ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡುವ ಕೆಲಸ ಮಾಡುತ್ತಿರುವವರು ಬಸವಕುಮಾರ್ ಪಾಟೀಲರು ಎಂದು ಬಣ್ಣಿಸಿದರು. ಮಕ್ಕಳು ಶಾಲೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಶಾಲೆಯಿಂದ ಹೊರಗುಳಿದರೂ ಪುನಃ ಶಾಲೆಗೆ ಸೇರಿಸಿ ಅವರನ್ನು ಮುಖ್ಯ ವಾಹಿನಿಗೆ ತರುವ ಕೆಲಸ ಎಲ್ಲರೂ ಮಾಡಬೇಕಾಗಿದೆ. ಹಳ್ಳಿಗಳಲ್ಲಿ ಶಿಕ್ಷಣ ಸುಧಾರಣೆಯಾದರೆ ದೇಶ ಬೆಳವಣಿಗೆ ಹೊಂದುತ್ತದೆ ಎಂದರು. ಬೆಂಗಳೂರಿನ ಅಕ್ಕ ಐಎಎಸ್ ಅಕಾಡೆಮಿಯ ಮುಖ್ಯಸ್ಥ ಶಿವಕುಮಾರ್ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 24 ಗಂಟೆಗಳಲ್ಲಿ 4 ತಾಸು ಓದಿಗಾಗಿ ಮೀಸಲಿಡಬೇಕು. ಹೀಗೆ ಮಾಡಿದರೆ ವರ್ಷಕ್ಕೆ 1500 ಗಂಟೆ ಓದಿದಂತಾಗುತ್ತದೆ. ಇದು ವಿದ್ಯಾರ್ಥಿಗಳ ಸಂಪತ್ತು ಆಗಬೇಕು ಎಂದರು. ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ಓದಿದರೆ ಉನ್ನತವಾದುದನ್ನು ಸಾಧಿಸಬಹುದಾಗಿದೆ. 15 ರಿಂದ 25 ವರ್ಷ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. 15 ರಿಂದ 25 ವರ್ಷದೊಳಗೆ ಕಷ್ಟಪಟ್ಟು ಓದಿದರೆ ಇಡೀ ಜೀವನ ಸುಖ ನೆಮ್ಮದಿಯಿಂದ ಇರಬಹುದು ಎಂದು ತಿಳಿಸಿದರು. ಬಿಹಾರದ ಸುಧಾ ವರ್ಗೀಸ್, ಮಂಗಳೂರಿನ ಆಮೈ ಮಹಾಲಿಂಗ ನಾಯ್ಕ್, ಮಡಿಕೇರಿಯ ರಾಣಿ ಮಾಚಯ್ಯ, ಬೀದರ್ನ ಶಾ ರಶೀದ್ ಅಹಮದ್ ಖಾದ್ರಿ, ಕೊಪ್ಪಳದ ಕುಣಕೇರಿಯ ಹುಚ್ಚಮ್ಮ ಬಸಪ್ಪ ಚೌಧರಿ, ಪಂಡಿತ್ ಕೆ ಬಾಳೂರೆ, ಜಗನ್ನಾಥ್ ಹಲ್ಮಡಗಿ, ಎಂಜಿನಿಯರ್ ಹಾವುಶೆಟ್ಟಿ ಪಾಟೀಲ್, ಪ್ರತಿಷ್ಠಾನದ ಕಾರ್ಯದರ್ಶಿ ಮನೋಜ್ ಕುಮಾರ್ ಬುಕ್ಕ, ಮೆರವಣಿಗೆ ಸಮಿತಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಮಣಗೇರೆ, ಪ್ರತಿಷ್ಠಾನದ ಔರಾದ ತಾಲೂಕಾ ಘಟಕದ ಅಧ್ಯಕ್ಷ ರಾಮಶೆಟ್ಟಿ ಪನ್ನಾಳೆ, ಸಿದ್ದಯ್ಯ ಕಾವಡಿ, ಮಾಣಿಕಪ್ಪ ಗೋರ್ನಾಳೆ, ಶಿವರಾಜ್ ಮದಕಟ್ಟಿ, ಜಗನ್ನಾಥ ಪತಂತೆ, ಶಿವರಾವ್ ಮಾನೆ, ಗಿರೀಶ್ ಕಡ್ಲೆವಾಡ್, ಪ್ರಭು ತಳಪಟ್ಟಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಮಕ್ಕಳನ್ನ ಸ್ಫೂರ್ತಿಯ ಚಿಲುಮೆಯನ್ನು ತುಂಬುವಂತೆ ವಿಶೇಷವಾಗಿ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ, ರಾಷ್ಟ್ರ ಪ್ರೀತಿ ಮತ್ತು ಗೌರವ, ಸಹೋದರತ್ವ ಭಾವನೆ, ನಾನು ಒಂದು ದೊಡ್ಡ ಕನಸನ್ನು ಮುಟ್ಟಬಲ್ಲೆ ಅಂತಕ್ಕಂಥ ಅನೇಕ ಭಾವನೆಗಳನ್ನು ಹಂಚಿಕೊಂಡು ಬಂದಿರತಕ್ಕಂಥವರು ನಿಜವಾಗಿಯೂ ಈ ಭಾಗದ ಒಂದು ಅನರ್ಘ್ಯ ರತ್ನ ಅಂತ ಹೇಳ್ಬೋದು. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಸತ್ಯ ಸಂಕಲ್ಪದಿಂದ ಅಣ್ಣ ಅವರು ಸುಮಾರು 40 ವರ್ಷಗಳಿಂದ ಈ ಭಾಗದಲ್ಲಿ ಬಸವಣ್ಣನ ಸ್ಫೂರ್ತಿಯಾಗಿ, ಬಸವಣ್ಣನರ ಚಿಲುಮೆಯಾಗಿ ಏನಾದರೂ ಸಮಾಜಕ್ಕೆ ನಾವು ಒಂದು ಕಾಣಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು 2010ರಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಸಂಕಲ್ಪದಂತೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಟ್ಟು, ಯಾವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಟ್ಟು 2014ರಲ್ಲಿ ಒಂದು ಅಕ್ಷರ ಜ್ಯೋತಿ ಯಾತ್ರೆ ಅಂತ ಕಾರ್ಯಕ್ರಮ ಮಾಡಿಕೊಂಡು ಬೀದರ ಜಿಲ್ಲೆಯ ಫಲಿತಾಂಶದಲ್ಲಿ ಸುಮಾರು ಪ್ರಮಾಣದಲ್ಲಿ ಎತ್ತರದಲ್ಲಿ ತರ್ತಕ್ಕಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಬೀದರ ಜಿಲ್ಲೆಯ ಪ್ರತಿಯೊಂದು ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಮಕ್ಕಳ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಸಿ ಅಲ್ಲಿರ್ತಕ್ಕಂಥ ಒಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಆ ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಂಡು ಅವರನ್ನು ಅತ್ಯಂತ ಉನ್ನತ ಸ್ಥಾನದಲ್ಲಿ ಒಯ್ಯಲಿಕ್ಕೆ ಅತ್ಯಂತ ಬಹಳ ದೊಡ್ಡವಾಗಿರ್ತಕ್ಕಂಥ ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ,
1,00,000 ನೋಟ್ ಪುಸ್ತಕ ಇರ್ಬೋದು, ಡಿಕ್ಷನರಿ ಇರ್ಬೋದು, ಆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳದೆ ಇರ್ಬೋದು, ವಿಶೇಷವಾಗಿ ಆ ಮಕ್ಕಳಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸ. ಮೊನ್ನೆ ನಮ್ಮಲ್ಲಿ ಡಾಕ್ಟರ್ ಆಶಾರಾಣಿ ಅಂತೇಳಿ ಗುಲ್ಬರ್ಗದಲ್ಲಿ ಆಕೆ ಗುಡ್ಪಳ್ಳಿ ಗ್ರಾಮದ ಹುಡುಗಿ ಹೇಳಿದ್ರು, ಬಹುಶಃ ಅಣ್ಣವ್ರಿಗೆ ಇರ್ತಿಲ್ಲ ಅಂದ್ರೆ ನಾನು ಗೊತ್ತ ಡಾಕ್ಟರ್ ಆಗ್ತಿರಲಿಲ್ಲ. ಇದು ಒಂದು ಮಗು ಅಲ್ಲ, ಇಂಥ ಸಾವಿರ ಮಕ್ಕಳ ಜ್ಯೋತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣವರು. ಇಷ್ಟು ಸಮಯ ನಿಮಗೆ ವೇಸ್ಟ್ ಆಗಿ ಹೋಗುತ್ತೆ. ಅಲ್ಲಿ ಕುಳಿತು ಇಲ್ಲಿ ಕುಳಿತು ಅವ್ರ ಜೊತೆ ಹರಟೆ ಹೊಡೆದು ಇವ್ರ ಜೊತೆ ಹರಟೆ ಹೊಡೆದು ಅಥವಾ ಮೊಬೈಲ್ ನೋಡಿ ಟಿ ವಿ ನೋಡಿ ಹೋಗುತ್ತೆ. ಆಮೇಲೆ ನಿಮಗೆ 25 ವರ್ಷ ಕಳೀತಿದಂಗೆ ನಿಮ್ಗೆ ಆಮೇಲೆ ಓದೋಕ್ಕೆ ಬಾಡಿ ಸಪೋರ್ಟ್ ಮಾಡಲ್ಲ, ದೇಹ ಸಪೋರ್ಟ್ ಮಾಡಲ್ಲ. ನೀವು ಯಾವಾಗಲೂ ಓದ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಸಾಧ್ಯ ಇಲ್ಲ. ನೀವು ಓದೋಕ್ಕೆ ಒಂದು ರೈಟ್ ಟೈಮ್ ಅಂದರೆ ನಿಮಗೆ 15ರಿಂದ 25 ಏಜ್ ಮಾತ್ರ. 15 to 25 ಏಜ್ ಇದೆಯಲ್ಲ, ಆವಾಗ ಅಷ್ಟೇ ನೀವು ಓದೋಕ್ಕಾಗೋದು. ನಿಮ್ಗೆ ಆವಾಗಲೇ ದೇಹ ಸಪೋರ್ಟ್ ಮಾಡೋದು ಓದೋದಕ್ಕೆ. ನೀವು ಆ ಒಂದು 10 ಇಯರ್ಸ್ನ ನೀವು ಸೀರಿಯಸ್ ತಗೊಂಡ್ರೆ, ನೀವು ಆ 10 ಇಯರ್ಸ್ನ ಒಂದು ವ್ಯವಸ್ಥಿತವಾಗಿ ನೀವು ಓದಿದ್ದೇ ಆದರೆ, ತುಂಬ ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡಿದ್ದೇ ಆದರೆ, ನೀವು ಮುಂದಕ್ಕೆ 50 ವರ್ಷದ ಜೀವನದಲ್ಲಿ ನೀವು ತುಂಬ ಸಂತೃಪ್ತಿಯ ಸುಖದ ಜೀವನ ಮಾಡ್ಬೋದು. ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ತುಂಬ ಸರ್ವಿಸ್ ಮಾಡ್ಬೋದು, ಸೇವೆ ಮಾಡ್ಬೋದು. ಆ 10 ಇಯರ್ಸ್ ಅಷ್ಟೇ, 15ರಿಂದ 25ರ ಒಂದು ಅವಧಿಯಲ್ಲಿ 10 ಇಯರ್ಸ್. ನಿಮಗೆ ಎಷ್ಟೋ ಸರಿ ಅನಿಸುತ್ತೆ, ಯಾರು ಬಂದರೂ ನಮಗೆ ಓದಿ ಅಂತಾರೆ, ಯಾರು ಕೇಳಿದ್ರು ಓದಿ ಅಂತಾರೆ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ. ನಿಮಗೆ ಓದೋದೇ ಕೆಲಸ. ಎಲ್ಲಿವರೆಗೆ ಅಂದರೆ 15ರಿಂದ 25 ಏಜ್ವರೆಗೆ. ನಿಮ್ಗೆ 25 ಆದಮೇಲೆ ನಿಮ್ಗೆ ಯಾರು ಓದಿ ಅಂತ ಒತ್ತಾಯ ಮಾಡಲ್ಲ. ಆಮೇಲೆ ನೀವು ಓದ್ತೀವಿ ಅಂದರೆ ನಿಮಗೆ ದೇಹ ಸಮಾಜ ಅವೆಲ್ಲ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಬಿ ಕೇರ್ಫುಲ್. ಆ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು. ನೀವು ಮನೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕೋಬೇಕು. 24 ಅವರ್ಸ್ ನಾನು ಹೇಗೆ ಕಳಿಬೇಕು. ಫಿಕ್ಸ್ಡ್ ಇರ್ತದೆ ಕ್ಲಾಸು ಮತ್ತು ನಿದ್ರೆ ಅದೆಲ್ಲ ಫಿಕ್ಸ್ಡ್ ಇರುತ್ತೆ. ಉಳಿದ 8 ಗಂಟೆಯನ್ನು ಸದ್ಬಳಕೆ ಮಾಡಿಕೊಳ್ಳೋದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನೀವು 1 ಗಂಟೆ ವೇಸ್ಟ್ ಮಾಡೋದು ತಿಳ್ಕೊಳ್ಳಿ, ನೀವು ವಾಪಸ್ ಅದು ನಿಮಗೆ ಸಿಗಲ್ಲ. ಸಮಯವೇ ಜೀವನ. ನೀವೆಷ್ಟು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅಲ್ಲಿಂದ 70 ವರ್ಷ ಲೆಕ್ಕ ಹಾಕಿ ನೀವು, ನನಗೆ ಈ ಭೂಮಿಯ ಮೇಲೆ ಅಷ್ಟೇ ಇರೋಕ್ಕೆ ಅವಕಾಶ ಇರೋದು. ನಿಮ್ಮ ಡೇಟ್ ಆಫ್ ಬರ್ತಿಂದ ಹಿಡಿದು ಒಂದು 70 ವರ್ಷ ಹಾಕಿ ಲೆಕ್ಕ ಹಾಕಿ. ಅರ್ಥ ಆಯ್ತಲ್ಲ? ಅದ್ರಲ್ಲಿ 1 ನಿಮಿಷ 1 ದಿವಸ ಹೋದ್ರೂ ಅದು ಓದಂಗೆ ಲೆಕ್ಕ, ಅದು ಮತ್ತೆ ಬರಲ್ಲ ಅದು. ಸೊ ಹಾಗಾಗಿ ಬಿ ಕೇರ್ಫುಲ್. ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ನಿಮಗದು ಹೆಲ್ಪ್ ಮಾಡುತ್ತೆ. ಮತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗದು ತುಂಬ ಸಪೋರ್ಟ್ ಮಾಡುತ್ತೆ. ಇವಾಗಿಂದಾನೆ ಒಂದು 5 ಅವರ್ಸಲ್ಲಿ ನೀವು ಡೈಲಿ 2 ಅವರ್ಸ್ನ ನಿಮ್ಮ ಡೈಲಿ ಸಿಲೆಬಸ್ಗೆ ಇಟ್ಕೊಂಡ್ರೆ, ಇನ್ನು 3 ಅವರ್ಸ್ನ 3 ಗಂಟೆಗಳನ್ನು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗೆ ಯಾವ ಸಬ್ಜೆಕ್ಟ್ ಇದೆ, ಅಥವಾ ನೀವು ಮುಂದೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಬೇಕು ಅಂದ್ಕೊಂಡಿದ್ರೆ ಅದಕ್ಕೇನು ಸಿಲೆಬಸ್ ಇದೆ ಆದರೆ ಇಟ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪಠ್ಯಪುಸ್ತಕಗಳನ್ನ ತಗೊಂಡು ಇವಾಗಿಂದ ಓದಬೇಕು. ನಾನು ಸೈನ್ಸ್ ಸ್ಟೂಡೆಂಟ್ ಇದ್ದೀನಿ, ನಾನು ಹಿಸ್ಟ್ರಿ ಯಾತಕ್ಕೆ ಓದಲಿ? ನಾನು ಕಾಮರ್ಸ್ ಸ್ಟೂಡೆಂಟ್ ಇದ್ದೀನಿ, ನಾನು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಯಾತಕ್ಕೆ ಓದಲಿ ಅಂತ ಅನ್ನಬಾರ್ದು ನೀವು. ಅದೆಲ್ಲ ಬೇಕಾಗುತ್ತೆ ನಿಮಗೆ, ಅದೆಲ್ಲ ಬೇಕಾಗುತ್ತೆ ಮುಂದಕ್ಕೆ. ನೀವು ಯಾವುದೇ ಎಕ್ಸಾಮ್ಸ್ಗೆಲ್ಲ ಬೇಕಾಗುತ್ತೆ. ನಿಮಗೆ ಹಿಸ್ಟ್ರಿ ಬೇಕಾಗುತ್ತೆ, ಎಕನಾಮಿಕ್ಸ್ ಬೇಕಾಗುತ್ತೆ, ಜಿಯೋಗ್ರಫಿ ಬೇಕಾಗುತ್ತೆ, ಸಂವಿಧಾನ ಬೇಕಾಗುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಕಾಗುತ್ತೆ, ಬೇಸಿಕ್ ಮ್ಯಾಥ್ಸ್ ಬೇಕಾಗುತ್ತೆ. ಹಾಗಾಗಿ ನೀವು ಯಾವ ಕೋರ್ಸ್ ಆದರೂ ಓದ್ತಾ ಇರಿ. ಹೆಚ್ಚುವರಿ ಅವಧಿಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನ ಓದ್ಕೊಳ್ಳುವಂಥ ಒಂದು ಕೆಲಸನ ಇವಾಗಿಂದ ಮಾಡಬೇಕು. ಅದಕ್ಕೆ ಸೂಕ್ತವಾದಂಥ ಮಾರ್ಗದರ್ಶನ ಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರನ್ನು, ಲೆಕ್ಚರರ್ಸ್ಗಳನ್ನ ಕೇಳಿಕೊಂಡು ತಗೋಬೇಕು. ಹೀಗೆ ಮಾಡೋದ್ರ ಮುಖಾಂತರ ನೀವು ನಿಮ್ದು ಏನು ಡ್ಯೂಟಿ ಇದೆಯಲ್ಲ, ಆ ಡ್ಯೂಟಿನ ಪರ್ಫೆಕ್ಟಾಗಿ ಮಾಡಬೇಕು. ನಿಮ್ಮ ಡ್ಯೂಟಿ ಏನು? ಸ್ಟೂಡೆಂಟ್ಸ್ ಡ್ಯೂಟಿ ಅಂದರೆ ಓದಬೇಕು ಅಂತ. ಅದಕ್ಕೆ ನ್ಯಾಯ ಸಲ್ಲಿಸಬೇಕಲ್ಲ. ಈಗ ನಾನೊಬ್ಬ ಶಿಕ್ಷಕನಾಗಿ ನನ್ನ ವೃತ್ತಿಗೆ ನಾನು ನ್ಯಾಯ ಸಲ್ಲಿಸೋ ಹಾಗೆ ವಿದ್ಯಾರ್ಥಿಗಳಾಗಿ ನೀವು ನಿಮ್ಮ ವೃತ್ತಿಗೆ ನ್ಯಾಯ ಸಲ್ಲಿಸಬೇಕಲ್ಲ, ಆ ಹೆಸರಿಗೆ ಒಂದು ನ್ಯಾಯ ಸಲ್ಲಿಸಬೇಕಲ್ಲ. ಹಾಗಾಗಿ ಈ ರೀತಿ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೊಂದು ನಿಮಗೆ ಕಿವಿ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಓದುವಾಗ ಚಿಕ್ಕವರಾಗಿದ್ದಾಗ ಮೇಸ್ಟ್ರಿಗಳು ನಮ್ಗೆ ಏನು ಹೇಳ್ತಿದ್ರು ಅಂದರೆ, ಓದಕ್ಕೆ ಬರಲ್ವಾ, ಹೋಗು ಹೊಲ ಹುಳು, ಎಮ್ಮೆ ಮೇಯಿಸು, ಕುರಿ ಮೇಯಿಸು ಅಂತ ಹೇಳೋರು. ಎಮ್ಮೆಕಾಯಿ ಹೋಗು ಅಂತ, ದನಕಾಯಿ ಹೋಗು ಅಂತ ಹೇಳೋರು, ಓದಕ್ಕೆ ಬರಲಿಲ್ಲ ಅಂದರೆ. ಸೊ ಆವತ್ತಿನ ಪರ್ಸೆಪ್ಷನ್ ಯಾವ ಥರ ಇತ್ತು? ಒಂದು 30 ವರ್ಷದ ಪರ್ಸೆಪ್ಷನ್ ಹಿಂದೆ ಅಂದರೆ ಓದು ಬರೆಯೋದು ಮಾತ್ರ ಎಜುಕೇಷನ್ ಅಂತಕ್ಕಂಥ ಪರ್ಸೆಪ್ಷನ್ ಇತ್ತು. ಆ ಥರದೊಂದು. और यहाँ जो ये काम चल रहा है युवाओं और बच्चों के साथ, उससे ये आशा जगती है कि हमारा भविष्य सुरक्षित है। अभी कर्नाटक में एक और उत्सव मनाया गया
बेलगाम में बापू ने जब कांग्रेस की अध्यक्षता स्वीकारी थी, उसके इस साल 100 साल पूरे हुए और वो भी एक ऐतिहासिक घड़ी थी जिसको मनाया गया अभी तक। और ये जो यात्रा बसव कुमार जी ने निकाली बहुत ज़रूरी है, बहुत महत्व की है, क्योंकि हम लोग शहरों में काम करते रहते हैं, गाँवों की तरफ देखने को भूल जाते हैं और गाँवों में असली काम करने की ज़रूरत है। तो आज जिन लोगों का यहाँ सम्मान हुआ वो देखकर भी मुझे बहुत खुशी हुई कि हम उन लोगों का सम्मान कर रहे हैं जो सही मायने में कुछ बदलाव ला रहे हैं, हमारे गाँवों की लोगों की ज़िंदगी में बदलाव ला रहे हैं। ये बहुत ज़रूरी है। ये भी बहुत ज़रूरी है कि हम हमारी मिलीजुली तहजीब की जो बातें करते रहते हैं उसके उदाहरण हम दिखाएं। और आज जो मैं इस हॉल में देख रहा हूँ कि दोनों कौम एक दूसरे के साथ बैठकर ये कार्यक्रम में सहभाग ले रही है, आज का जो माहौल है उसमें ये भी एक संदेश बहुत ज़रूरी है करना। यहाँ से युवाओं को ये एक चुनौती दी गई कि तुम भी पॉलिटिशियन बनो। सिर्फ इसमें एक खतरा है कि आज जो पॉलिटिशियंस हैं उनका उदाहरण लेकर उनका अनुकरण करेंगे तो कोई फ़ायदा नहीं होगा। अगर पॉलिटिक्स करना है तो सेवा का पॉलिटिक्स कर सको तो करो, अपनी सेवा के लिए पॉलिटिक्स में जाना चाहते हैं तो उससे अच्छा दूसरी कोई लाइन करके उसमें ईमानदारी से कमाई करो। तो ये फ़र्क समझना बहुत ज़रूरी है। आज जो पॉलिटिशियंस को हम देख रहे हैं जो अपनी सत्ता की पॉलिटिक्स के लिए देश का भी नुकसान करने से हिचकते नहीं हैं, वैसी मिसाल हमें नहीं चाहिए। 50 साल पहले जब इस देश ने होश संभाला और बाल अवस्था में था, तब हमारे पास वैसे पॉलिटिशियंस थे जिन्होंने इस राष्ट्र को बनाने के लिए कभी अपनी तरफ नहीं देखा, कभी अपने परिवारों की तरफ नहीं देखा। राष्ट्र निर्माण के काम में अपना पूरा जीवन उन्होंने समर्पित किया। तब जाके आज जो हम अमृतकाल की बातें करते हैं वो कुछ अंश तक अमृतकाल हम मना सकते हैं। जब उसी अमृतकाल में हमें मुसहरों की बात की जाती है कि उनके आज भी क्या हाल है, क्या दशा है, और अगर उनके साथ सामाजिक संस्थाएं काम नहीं करती होती तो वो वही चूहे पकड़ना, चूहे मारना और चूहों को ही खाकर अपना पेट भरना, वही काम में से कभी ऊपर नहीं आ पाते। बापू ने हमेशा ये कहा था कि समाज के सबसे कमज़ोर और सबसे पिछड़े हुए जो लोग हैं उनके लिए राष्ट्र का निर्माण करना है, उनकी भलाई के लिए राष्ट्र का निर्माण करना है। आज दीगर में मुझे एक तसल्ली ये हुई कि ज़्यादा नहीं तो एक शहर, भारत के एक शहर में से ये पहल की जा रही है कि जो कमज़ोर से कमज़ोर है, जो जिन्हें समाज ने छोड़ दिया, बिछड़ गए समाज से, उनके लिए काम करने के लिए तत्पर लोग मुझे मिले कल और आज में। तो ये आशा बहुत ज़रूरी है। ಇದಕ್ಕೆ ಇಷ್ಟಪಡ್ತೇನೆ। ಅದಕ್ಕಾಗಿ ತಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ನಾನು ಕೇಳ್ಕೊತಾ ಮತ್ತೊಮ್ಮೆ ಸರ್ರಿಗೂ ಎಲ್ಲ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೂ ಅನಂತವಾಗಿರ್ತಕ್ಕಂಥ ಅಭಿನಂದನೆಗಳು. ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ, ಅವರು ಇವರು ಎನ್ನದೇ ಎಲ್ಲರಿಗೂ, ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ, ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ನಾನು ಅನಂತವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಟೀಮ್ ಅನ್ನೋದರಲ್ಲಿ ಇಲ್ಲ,
ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ, ಟೀಮ್ ಅನ್ನೋದ್ರಲ್ಲಿ ಐ ಇಲ್ಲ, ಯಾರು ಇಲ್ಲಿ ನಾನು ಅಂತಕ್ಕಂಥ ಪ್ರಶ್ನೆ ಇಲ್ಲ. ಅಕ್ಷರ ಜ್ಯೋತಿ ಯಾತ್ರೆಯ ಮೂಲಕ ಇವತ್ತ ಬೀದರ್ ಜಿಲ್ಲೆಯ ಕೀರ್ತಿ ಇಡೀ ನಾಡಿನಾದ್ಯಂತ ಹರಡಲಿಕ್ಕೆ ಬಹುಶಃ ಎಲ್ಲ ಟೀಮ್ ಅಂತ ಕಾರಣ ಅಂತ ಹೇಳಲಿಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅಭಿಮಾನ ಪಡ್ತೇನೆ, ಖುಷಿ ಆಗ್ತದೆ. ಮತ್ತೊಮ್ಮೆ ನಾ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಇದು 63 ದಿವಸಗಳ ಕಾಲ ಕರ್ನಾಟಕ ಮತ್ತು ಗಡಿ ಭಾಗಗಳಲ್ಲಿ ಆಗಿರತಕ್ಕಂಥದ್ದು ಭಾಳ ವಿಶೇಷ. ಸುಮಾರು 47,000 ಮಕ್ಕಳೊಂದಿಗೆ ಈ ಸಂದರ್ಭದಲ್ಲಿ ಸಂವಾದ ಮಾಡಲಾಗಿದೆ. 1,000ಕ್ಕಿಂತ ಹೆಚ್ಚು ಶಿಕ್ಷಕರೊಂದಿಗೆ ಸಮಾಲೋಚನೆ ಮಾಡಲಾಗಿದೆ. ಬಹುಶಃ ಇದು ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾಗಿರತಕ್ಕಂಥ ಕಾರ್ಯಕ್ರಮ. ಇದರಿಂದ ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ, ಜೊತೆಗೆ ನಮಗೂ ಸಹಿತ ಭಾಳ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಬಹುಶಃ ಈ ಅಕ್ಷರ ಜ್ಯೋತಿ ಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕುಡಿಯಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ತುಷಾರ್ ಗಾಂಧಿಯವರು, ಅದರ ಜೊತೆಗೆ 7 ಜನ ಪದ್ಮಶ್ರೀ ಪುರಸ್ಕೃತರು ಒಂದೇ ವೇದಿಕೆ ಮೇಲೆ ಬಹುಶಃ ಇರತಕ್ಕಂಥದ್ದು ನಮ್ಮ ಬೀದರ ಜಿಲ್ಲೆಗೆ ಒಂದು ದೊಡ್ಡ ಕೀರ್ತಿ, ನಮಗೆಲ್ಲರಿಗೂ ಒಂದು ದೊಡ್ಡ ಹೆಮ್ಮೆ ಅಂತ ಅಂದ್ಕೊಂಡಿದ್ದೇನೆ. ಇದು ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ಪ್ರೇರಣೆ ಅಂತ ನನ್ನ ಭಾವನೆ. ನಮಸ್ಕಾರ. ಬೀದರ್ ಮಹಾಜನತೆಗಳಿಗೆ ಇವತ್ತೊಂದು ಈ ಬೀದರ್ನಲ್ಲಿ ಅಕ್ಷರ ಜ್ಯೋತಿ ಯಾತ್ರೆ ಒಂದು ಸಮಾರಂಭ ಇವತ್ತು ಈ ನಮ್ಮ ರಂಗಮಂದಿರದಲ್ಲಿ ಚನ್ನಬಸವಪಟ್ಟಣದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಳೆದ 63 ದಿವಸಗಳಿಂದ ಇಡೀ ಕರ್ನಾಟಕ ರಾಜ್ಯ, ತಮಿಳುನಾಡು, ಕೇರಳ ಹಾಗೂ ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಸುತ್ತಿಕೊಂಡು ನಮ್ಮ ಹಿರಿಯಾದಂಥ ಬಸವಕುಮಾರ್ ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಅವರು ಎಲ್ಲ ಒಂದು ಯಾತ್ರೆಯನ್ನು ಮುಗಿಸ್ಕೊಂಡು ಇವತ್ತು ಸಮಾರೋಪಕ್ಕೆ ಬಂದಿದ್ದಾರೆ. ಅದು ವಿಶೇಷ ಇವತ್ತಿನ ದಿನದಲ್ಲಿ ಈ ಒಂದು ಬೀದರ್ನ ಒಂದು ರಂಗಮಂದಿರ ವೇದಿಕೆಯಲ್ಲಿ 7 ಜನ ಪದ್ಮಶ್ರೀ ಪುರಸ್ಕೃತರು ಈ ನಮ್ಮ ಬೀದರ್ಗೆ ಬಂದು ಅವರು ತಮ್ಮ ಒಂದು ಅನುಭವವನ್ನು ನೀಡಿದ್ದಾರೆ. ಅದರಿಂದ ಬಹಳಷ್ಟು ಮಕ್ಕಳಿಗೆ ಅದು ಪ್ರೇರಣೆ ಇದೆ ಮುಂದಿನ ಬರುವ ದಿನಗಳಲ್ಲಿ. ಹಾಗೆ ಗಾಂಧಿ ಪರಿವಾರದ ಅಂತ ಅವರ ಮರಿಮೊಮ್ಮ ಅಂತ ತುಷಾರ್ ಗಾಂಧಿಯವರು ಕೂಡ ಬಂದಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪರಿಷತ್ ಹುಚ್ಚಮ್ಮ ಅವರು ಕೂಡ ಇವತ್ತು ಈ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೀಗಾಗಿ ಭಾಳ ಒಳ್ಳೆಯ ಒಂದು ಸಂಪನ್ಭರಿತ ವ್ಯಕ್ತಿಗಳು ಇವತ್ತು ಈ ಬೀದರ್ಗೆ ಬಂದು ನಮ್ಮ ಒಂದು ಈ ಮಕ್ಕಳಿಗೆ ಅವರ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ, ಒಂದು ನೈತಿಕವಾದ ಜೀವನವನ್ನು ನಡೆಸ್ಕೊಳ್ಳೋಕ್ಕೆ ಏನು ಬೇಕು ಅದನ್ನ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಬೀದರ್ ಮಹಾಜನತೆಗೂ ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರುಗಳಿಗೂ ಆಡಳಿತ ಮಂಡಳಿ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕಾರ ನೀಡಿದ್ದಾರೆ. ಬೀದರು, ಬಸವ ಕಲ್ಯಾಣ, ಭಾಲ್ಕಿ, ಹುಮ್ನಾಬಾದು, ಔರಾದು, ಸಂತಪುರ್ ಎಲ್ಲ ಕಡೆಯಿಂದ ಶಿಕ್ಷಣ ಸಂಸ್ಥೆಯ ಮಕ್ಕಳು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತೊಂದು ವಿಜೃಂಭಣೆಯಿಂದ ಈಗ ಒಂದು ಅವರೇ ಒಂದು ಸಾರೋಟೆ ಮೆರವಣಿಗೆ ಆಯ್ತು. ಯಾರು ನಮ್ಮ ಎಲ್ಲ ಈ ಒಂದು ಪದ್ಮಶ್ರೀ ಪುರಸ್ಕೃತರದು ಅದು ಒಂದು ಒಳ್ಳೆಯ ಒಂದು ಕಣ್ಣು ತುಂಬಿಕೊಳ್ಳೋದು ನೋಡುವಂಥ ಒಂದು ಸಂದರ್ಭ ಇತ್ತು. ಅದನ್ನು ನಾವೆಲ್ಲ ಬೀದರ್ ಜನ ನೋಡ್ಕೊಂಡು ಅದಕ್ಕೆ ಈಗ ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಲನೆ ನೀಡಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತಿನ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತು, ಯಶಸ್ವಿ ಆಯಿತು. ಈ ಒಂದು ಇತಿಹಾಸ ಒಂದು ನಿರ್ಮಾಣ ಆಗಿದೆ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದಗಳು.